Hi, good morning. Welcome to my YouTube channel. ಇದು ಬೇಡ, ಇದು ಒಳಗೆ ಇಟ್ಕೊ. ನನಗೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸುಮ್ಮನೆ ತಗೊಳ್ಳಿಲ್ಲ. ಶಾಪಿಂಗು ಒಬ್ಬನಿಗೆ ಒಂದು ಪ್ಯಾಂಟು, ನನಗೊಂದು ಪ್ಯಾಂಟು ಎಲ್ಲ ತಗೋಬೇಕು. ಬನ್ನಿ ಹೋಗೋಣ. ತುಂಬ ಆಫರ್ ಇದೆ ಇದ್ರು ಡೆಕಾತ್ಲಾನಲ್ಲಿ. ಅದು ಏನೆಲ್ಲ ಆಫರ್ ಇದೆ, ಯಾವುದು ಎಲ್ಲ ಕಮ್ಮಿ ಇದೆ ನೋಡೋಣ ಬನ್ನಿ. ತುಂಬ ಡಿಸ್ಕೌಂಟ್ ಇದೆ. ಇಯರ್ ಆ್ಯಂಡ್ ಸೇಲು ಹಾಗೆ ಕ್ರಿಸ್ಮಸ್ಸಿಗೆ ಕೂಡ ಆಫರ್ ಇದೆ ಕಾಣುತ್ತೆ. ಹಾಗಾಗಿ ಟೋಟಲ್ ಎಲ್ಲ ಸ್ವಲ್ಪ ಕಡಿಮೆಗೆ ಸಿಗ್ಬೋದು. ನೋಡೋಣ ಏನೆಲ್ಲ ತಗೊಳ್ತೀವಿ ಅಂತ. ನಮ್ಮ ಪಪ್ಪನಿಗೆ 2 ಚಡ್ಡಿ ಆಗಬೇಕು ಇದ್ರು ಶಾರ್ಟ್ಸು. ನಾವು ಚೆನ್ನಾಗಿ ಯೂಸ್ ಮಾಡ್ತಾ ಇರೋದನ್ನು ನೋಡೋಣ ಏನೆಲ್ಲ ತಗೊಳ್ತೀವಿ ಅಂತ. ಬ್ಯಾಂಗ್ಳೂರು ಫುಲ್ ಶಾಪಿಂಗ್ ಇವತ್ತು, ಯಾಕಂದರೆ ರಜೆ ಅಲ್ವಾ ಕಂಟಿನ್ಯೂ ಆಗಿ. ಹಾಗೆ ಎಲ್ಲರೂ ಬ್ಯಾಂಗ್ಳೂರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಬ್ಯಾಂಗ್ಳೂರಿಂದ ಹೋಗ್ತಾ ಇರುವವರು ಇವರು. ಬ್ಯಾಂಗ್ಳೂರು ಕಡೆಗೆ ಅಷ್ಟು ಶಾಪಿಂಗ್ ಇಲ್ಲ, ಎಲ್ಲ ಹೋಗ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ. ನಾವು ತುಂಬ ಲೇಟ್ ಆಯಿತು. ಇಲ್ಲೊಂದು 20 ನಿಮಿಷ ತಗೊಳ್ತು, ಒಂದು 5 ನಿಮಿಷ ದಾರಿಗೆ. ನೋಡಿ ಇವಾಗಷ್ಟೇ ಬಂತು ಡೆಕಾತ್ಲಾನು. ಇದು ಕೆಂಗೇರಿ ಡೆಕಾತ್ಲಾನು. ನೋಡಿ ಏನೇನು ಆಫರ್ ಇದೆ ನೋಡೋಣ ಬನ್ನಿ. ಇಲ್ಲಿ ನೋಡಿ ಪಪ್ಪನಿಗೆ ಇದೇ ಥರ ಶಾರ್ಟ್ಸ್ ಕೊಡಿಸಿದ್ದೆ ಮೊದಲು. ಇದೇ ಥರ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಡೈಲಿ ಯೂಸ್ ಮಾಡ್ಕೊಂಡಿರ್ತಾರೆ ಮನೇಲೆಲ್ಲ. ನೋಡೋಣ ಇದೇ ಅವಳೇನು ಜಿಪ್ ಎಲ್ಲ ಬೇಕು ಅಂತ ಹೇಳಿದ್ರು, ಬಟ್ ಇದರಲ್ಲಿ ಜಿಪ್ ಇಲ್ಲ. ತುಂಬ ಡಿಸ್ಕೌಂಟ್ ಇತ್ತು, 399 ರುಪೀಸು. ಬಟ್ ಇದರಲ್ಲಿ ಜಿಪ್ ಇಲ್ಲ. ಬೇರೆ ನೋಡೋಣ ಜಿಪ್ ಇರುವಂಥದ್ದು. ಜಿಪ್ ಇದ್ರೆ ಅವಳಿಗೆ ಮೊಬೈಲೆಲ್ಲ ಹೋಗಿ ಈಸಿ ಆಗುತ್ತೆ. ನೋಡಿ ಇಲ್ಲಿ ಮುಂದೆ ಇರಬೇಕು ಇದೆ ಅಂತಂದರು. ನೋಡಿ ಇಲ್ಲಿದೆ ನೋಡಿ, ಜಿಪ್ ಇದೆ. ಇದು 599 ಆಗುತ್ತೆ ಆಫರ್ ಆಗಿ. ನಾನು ಹೆಲ್ಮೆಟ್ ಒಳಗೆ ತಗೊಂಡ್ಬಿಟ್ಟೆ, ಬಟ್ ಹೆಲ್ಮೆಟ್ ಇಲ್ಲಿ ಒಳಗೆ ಇಲ್ಲಿ ಇಡಂಗಿಲ್ಲ ಅಂತೆ. ಹಾಗಾಗಿ ನಾನು ಈಗ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು ಹೆಲ್ಮೆಟ್ಟು. ಅಲ್ಲಿ ನೋಡಿ ಇದು ಈ ಥರ ತಗೊಳ್ತೀನಿ. ಇದರಲ್ಲಿ ಯಾವುದಾದ್ರೂ ಕಲರ್ ಅವಳಿಗೆ ಪ್ಲೈನ್ ಸಾಕು. ಬ್ಲ್ಯಾಕು ಡಾರ್ಕ್ ಕಲರು ಬೇಗ ಮಣ್ಣಾಗುತ್ತೆ ಅಲ್ವ, ಡೈಲಿ ಯೂಸ್ ಮಾಡ್ಕೊಂಡಿರ್ತಾರೆ ಅಂತ ನೋಡ್ತಾ ಇದ್ದೀನಿ. ಡಾರ್ಕ್ ಕಲರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡೋಣ. ಸೈಜು ಮೀಡಿಯಮ್ ಆಗುತ್ತೆ ಪಪ್ಪನಿಗೆ. ತುಂಬ ಸಪ್ಪಳಾಗಿದ್ದಾರೆ ಇವಾಗ. ಇದು ನೋಡಿ ರೆಡ್ ಥರ ಅನ್ನಿಸ್ತಾ ಇದೆ. ಇದು ತಗೊಳ್ಳೋಣ. ಪಪ್ಪನಿಗೆ ಶರ್ಟಲ್ಲಿ ಇಷ್ಟ ರೆಡ್ಡು. ನೋಡೋಣ ಇವಾಗ ಅದೆಲ್ಲ ತಗೊಂಡು ಮುಂದೆ ನನಗೊಂದು ಟೀ ಶರ್ಟ್ ನೋಡಬೇಕು ಅಂತ ಅದು ಮೊನ್ನೆ ನೋಡಿದ್ದೆ. ಅದು ಎಲ್ಲಿದೆ ನೋಡೋಣ. ಇದಲ್ಲ ಬ್ಲ್ಯಾಕ್, ಅದು ಮೇಲೆಲ್ಲೂ ಇತ್ತು. ಇಲ್ಲಿಲ್ಲ ನೋಡೋಣ ಮುಂದೆ. ನನಗೊಂದು ಪ್ಯಾಂಟ್ ಆಗಬೇಕು. ಇದು ತುಂಬ ತೆಳು ಅನ್ನಿಸ್ತು, ಮತ್ತು ಇದು ಬೇಡ ಅಂತ ತಗೊಂಡಿಲ್ಲ. ಹಾಗೆ ಒಂದು ಪಪ್ಪನಿಗೆ ಒಂದು ತೊಪ್ಪಿ ಆಗಬೇಕು. ಅವನಿಗೆ ಚಳಿ ಅಲ್ವಾ ತುಂಬ, ಹಾಗಾಗಿ ಒಂದು ತೊಪ್ಪಿ ತಗೊಳ್ಳೋಣ ಅಂತಿದ್ದೀನಿ. ನೋಡಿ ನಮ್ಮ ಆನೆ ಇಲ್ಲಿ ಸೈಕಲ್ ಬೇಕು ಅಂತೇಳಿ ಆಡ್ತಾ ಇದ್ದಾನೆ. ಸೈಕಲ್ ಸಿಗಲಿಲ್ಲ ಅವನಿಗೆ ದೊಡ್ಡ ಸೈಕಲ್ ಬೇಕು ಇಲ್ಲಿ ಬಂದರೆ. ಹಾಗೆ ನಾವಿಲ್ಲಿ ಪ್ಯಾಂಟ್ ಎಲ್ಲ ನೋಡಿ ತುಂಬ ಆಫರ್ ಇತ್ತು. ನಾನು ಪ್ಯಾಂಟು ತುಂಬ ಕಾಟನ್ ಟೈಪಲ್ಲಿ ಪ್ಯಾಂಟ್ ಬೇಕು ಅಂತೇಳಿ ಹುಡುಕ್ತಾ ಇದ್ದೆ, ಅಂದರೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಥರದ್ದು. ಇಲ್ಲಿ ನೋಡಿ ಇದು ನೋಡಿ ತುಂಬ ಆಫರ್ ಇದೆ. ಇದಕ್ಕೆಲ್ಲ ತುಂಬ ಸೇಲ್ ನೋಡಿ, 66% ಆಫರ್ ಇತ್ತು. ಈ ಥರದ್ದು ನನಗೆ ಬೇಡ, ಯಾಕಂದರೆ ನನಗೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇರುವಂಥದ್ದು ಬೇಕು ಅಂತೇಳಿ ಹುಡುಕ್ತಾ ಇದ್ದೆ. ನೋಡಿ ಇಲ್ಲಿದೆ ಈ ಪ್ಯಾಂಟ್, ನನಗೆ ಇಷ್ಟ ಆಯಿತು. ಇದು ತಗೊಳ್ಳೋಣ ಅಂತಿದ್ದೀನಿ, ಡಿಸೈಡ್ ಆಗಿದ್ದೀನಿ. ಸೈಜ್ ಎಲ್ಲ ಕರೆಕ್ಟ್ ಆದರೆ ಇದೆ ತಗೊಳ್ಳೋದು ನಾನು. ಹಾಗೆ 199 ಆಮೇಲೆ ಇಲ್ಲಿ ನೋಡಿ ತೊಪ್ಪಿ ತಗೊಳ್ಳೋಣ ಅಂತ ಬಂದು ಪಪ್ಪನಿಗೆ ಡಾರ್ಕ್ ಕಲರ್ ಬ್ಲ್ಯಾಕ್ ತಗೊಳ್ತೀನಿ. ಇಲ್ಲಿ ನೋಡಿ ಬ್ಲ್ಯಾಕ್ ಇದೆ, ಚೆನ್ನಾಗಿದೆ. ಇಲ್ಲಿ ಬಂದರೆ ಆನೆ ಸೈಕಲಲ್ಲಿ ಆಡ್ಕೊಂಡಿರ್ತಾನೆ. ಅವನಿಗೆ ನನಗೆ ಬಂದರೆ ಸೈಕಲಲ್ಲಿ ಆಡಬೇಕು, ಅದೇ ಕೆಲಸ ಅವನಿಗೆ. ಇದರಲ್ಲಿ ಬ್ಯಾಕ್ ಸಪೋರ್ಟ್ ಇಲ್ಲ ಮೇಲು, ಆದರೂ ಇದರಲ್ಲಿ ತಗೊಂಡು ಆಡ್ತಾ ಇದ್ದಾನೆ. ನಾವು ಆರಾಮಾಗಿರ್ಬೋದು, ಆದರೆ ಬ್ಯಾಕ್ ಸಪೋರ್ಟ್ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಬೀಳ್ತಾನೆ ಅಂತ ಭಯ ಆಗುತ್ತೆ. ಆಡ್ಕೊಂಡಿದ್ದಾನೆ ಅಲ್ಲಿ. ಹೋಗ್ಬೇಡ. ಅವಳ ಹೇಳಿದಲ್ಲ ಅಲ್ಲಿ ಒಳ್ಳೆ ಸಕ್ಸಸ್. ಡೆಕಾತ್ಲಾನಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಇದು ಬೆಸ್ಟ್ ಟೈಮು, ಯಾಕಂದರೆ ತುಂಬ ಆಫರ್ ಇದೆ. ಕೆಲವೊಂದು 60%ವರೆಗೂ ಆಫರ್ ಇದೆ,
ಅದರಲ್ಲಿ ಎಲ್ಲ ಆಫರ್ ಇದ್ದಿದ್ದು ನಮಗೆ ನೋಡೋಕೆ ಗೊತ್ತಾಗುತ್ತೆ. ಆ ಥರದ್ದು ನೋಡಿ ತೊಗೋಬೋದು. ಒಳ್ಳೆ ಟೈಮ್ ಇದು ಶಾಪಿಂಗ್ ಮಾಡಲಿಕ್ಕೆ. ಹಾಗಾಗಿ ನಾವು ನಮಗೆ ಎಷ್ಟು ಬೇಕು ಅಷ್ಟು ತೊಗೊಂಡ್ವಿ. ತುಂಬ ಯೂಸ್ ಆಗಲ್ಲಲ್ಲ, ಹಾಗಾಗಿ ಸ್ವಲ್ಪ ನಮಗೆ ಏನೆಲ್ಲ ಬೇಕೋ ಅದೆಲ್ಲ ತೊಗೊಂಡ್ವಿ. ಬಟ್ ಆಳಿಲಿ ಇಲ್ಲಿ ಯಾವುದೂ ಸಿಗಲಿಲ್ಲ. ನೋಡಿ ಕೆಳಗಡೆ ಬಂದ್ವಿ. ಇವಾಗ ಇಲ್ಲಿ ಆಳಿನ ಪಪ್ಪನಿಗೆ ಒಂದು ಪ್ಯಾಂಟು, ನನಗೊಂದು ಪ್ಯಾಂಟು, ಹಾಗೆ ನಮ್ಮ ಪಪ್ಪನಿಗೆ 2 ಶಾರ್ಟ್ಸು, ಟೊಪ್ಪಿ ಎಲ್ಲ ತೊಗೊಂಡ್ವಿ. ಈಗ ಅತ್ತೆ ಮಾವನಿಗೆ ಏನು ಟವೆಲ್ ಏನೋ ಬೇಕು ಅಂತೇಳಿ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ತುಂಬ ಆಫರ್ ಇದೆ, 60% ನೋಡಿ. ಇಲ್ಲಿ ಟವಲ್ ನೋಡ್ತಾ ಇದ್ದಾರೆ. ಇದು ಎಲ್ಲ ಮಾಡಿಸಿ ಎಲ್ಲ ಫೋಲ್ಡ್ ಮಾಡಿ ಇದು ಬೇಗ ಡ್ರೈ ಆಗುತ್ತೆ ಚೆಂಡಿಕ್ಕಿದ್ರೆ. ನಾನು ಹೇಳ್ತಾ ಡಾರ್ಕ್ ಕಲರ್ ತೊಗೊಳೋದ ಲೈಟ್ ಕಲರ್ ತೊಗೊಳೋದ ಏನು ಅಂತ. ನನಗೆ ಡಾರ್ಕ್ ಕಲರ್ ಅಂದರೆ ಅದು ಬೇಗ ಇದು ಚುಟ್ಟಿ ಬಂದರೂ ಏನೂ ಗೊತ್ತಾಗಲ್ಲ. ನೋಡೋಣ ಕಲರ್ಸ್ ಇಷ್ಟೇ ಇರೋದು, ನೋಡ್ತಾ ಇದ್ದಾರೆ ಯಾವ ತೊಗೊಳೋದು ಅಂತ. ಅದೇ ಆಳಿನ ಇವಾಗ ಬೇಸರ ಆಗಿದೆ, ನೀವೆಲ್ಲ ತೊಗೊಂಡ್ರಿ ನನಗೆ ಏನು ಕೊಡಿಸಿಲ್ಲ ಅಂತ. ಬಟ್ ಇಲ್ಲಿ ಆಳಿನಿಗೆ ತೊಗೊಳ್ಳೋ ಬಟ್ಟೆ ಏನೂ ಇರಲಿಲ್ಲ, ಹಾಗಾಗಿ ಅವನಿಗೇನು ಹೊರಗಡೆ ತೊಗೋಬೇಕು. ಇವಾಗ ಲೇಟ್ ಆಯಿತು ನೋಡಿ. ಆಲ್ರೆಡಿ ಮಧ್ಯಾಹ್ನ 1:30 ಆಗ್ತಾ ಬಂತು. ಒಳ್ಳೆ ಶಾಪಿಂಗ್ ನೋಡಿ ಎದುರುಗಡೆ. ಇದು ಮೈಸೂರು ರೋಡು, ಮೈಸೂರು ಅಡಕ್ಕೆ ಒಳ್ಳೆ ಶಾಪಿಂಗ್ ಇದೆ. ನಾವು ಎಷ್ಟೊತ್ತಿಗೆ ತಲುಪ್ತೀವಿ ಗೊತ್ತಿಲ್ಲ ಮನೆಗೆ. ಬಿಲ್ಲೆಲ್ಲ ಆಯಿತು. ಇವಾಗ ಹೊರಗಡೆ ಬಂದ್ವಿ. ಅದು ನೋಡಿದರೆ ಒಂದು ರೆಡ್ದು ಶಾರ್ಟ್ಸ್ ತೊಗೊಂಡಿದ್ವಲ್ಲ, ಅದು ಇಲ್ಲಿ ನೋಡುವಾಗ ಕಲರ್ ಒಂಥರ ಪಿಂಕ್ ಥರ ಕಾಣಿಸ್ತಾ ಇತ್ತು. ಹಾಗಾಗಿ ಅದು ಚೆನ್ನಾಗಿಲ್ಲಲ್ಲ ಅಂತೇಳಿ ಹಾಗೆ ಆಳಿನ ಪಪ್ಪ ಅದನ್ನು ಚೇಂಜ್ ಮಾಡ್ಕೊಂಡ್ಬಂದ್ಬಿಡ್ತೀನಿ ಅಂತ ಹೋದರು. ಬಟ್ ಅದು ಅಷ್ಟು ಈಸಿಯಾಗಿ ಚೇಂಜ್ ಆಗೋಲ್ಲ. ಬಿಲ್ಲೆಲ್ಲ ಕೊಟ್ಟು ಫುಲ್ ರಿಟರ್ನ್ ಪಾಲಿಸಿ ಇರುತ್ತಲ್ಲ, ಹಂಗೆ ಮಾಡಬೇಕು. ಇವಾಗ ಚೇಂಜ್ ಎಲ್ಲ ಆಯಿತು. ಏನಾಯಿತು ಪುನಃ ತಗೊಂಡು ಪರ್ಚೇಸ್ ಮಾಡಿ ಎಕ್ಸ್ಚೇಂಜ್ ಮಾಡಿ ಎಷ್ಟು ಕಷ್ಟ ನೋಡಿ ನಮ್ಮ ಮಾವನ್ ಚಟಿಗೋಸ್ಕರ.